ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಲಾಸ್ಟ್ ರಿಯಾಕ್ಷನ್ ಕೊಟ್ಬಿಡಿ ಸರ್ ನೀವು. ನೋಡಿ ಮೇಡಮ್, ಇದು ಏನು ಒಂದು ಇವತ್ತು ಪೆಟ್ರೋಲ್ ಬೆಲೆನ ಜಾಸ್ತಿ ಮಾಡ್ಬೇಕು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ. ದೇಶದ ಒಂದು ಆರ್ಥಿಕ ಸ್ಥಿತಿಯನ್ನ ಮುಂದುವರ್ಸ್ಕೊಂಡು ಒಂದು ಉಳಿಸ್ಕೊಂಡು ಹೋಗ್ಬೇಕು, ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ ಅವರು ಸುಮ್ಮನೆ ಆರೋಪ ಮಾಡ್ಕೊಂಡು ಜನರಲ್ಲಿ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದ್ ಬೇಡ. ಯಾಕೆಂದ್ರೆ ಇವತ್ತು ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗ್ತಾ ಇದ್ರ ಜೊತೆಯಲ್ಲಿ ಕೈ ಜೋಡಿಸಿ ಯಾವ ಪರಿಹಾರಕ್ಕೆ ದಾರಿ ಹುಡುಕ್ಬೇಕು ಅನ್ನೋದು ಸಲಹೆಗಳಿದ್ರೆ ದಯವಿಟ್ಟು ದೇಶದ ಜನತೆ ಪರವಾಗಿ ಸರ್ಕಾರಕ್ಕೆ ಸಲಹೆ ಕೊಡುವಂತ ಕೆಲಸ ಮಾಡ್ಲಿ. ಸುಮ್ಮನೆ ಆರೋಪ ಬಿಟ್ಬಿಟ್ಟು ಮುಂದಿನ ದಿನದಲ್ಲಿ ಇವತ್ತು ಏನ್ ಆಗ್ಬೇಕು, ಜನರಿಗೆ ಯಾವ ರೀತಿ ಅನುಕೂಲ ಮಾಡ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡ್ಕೊಡ್ಲಿ. ಕಾಂಗ್ರೆಸ್ ಅವರಿಗೆ ಮನವಿ ಮಾಡ್ತೀನಿ ನಾನು. ಇವತ್ತು 60-65 ವರ್ಷಗಳ ಆಡಳಿತ ಮಾಡಿ ದೇಶವನ್ನ ಒಂದು ಮೂಲೆ ಗುಂಪಾಗಿ ಮಾಡಿದ್ರು. ಇವತ್ತು ಇಡೀ ಪ್ರಪಂಚದಲ್ಲಿ ದೇಶಗಳ ಮಧ್ಯೆ ಒಂದು ಒಡಂಬಡಿಕೆಯನ್ನ ನಿರ್ಮಾಣ ಮಾಡಿರೋದ್ರಿಂದಲೇ ಇವತ್ತು ಗ್ಯಾಸ್ ನೆನ್ನೆನೂ ಕೊಡು ಮೇಡಮ್, ಇವತ್ತು ನಿನ್ನೆ 20,000 ಟನ್ನಷ್ಟು ಒಂದು ಅನಿಲವನ್ನ ತರ್ಸ್ಕೊಳೋದಕ್ಕೆ ಸುಗಮ ಆಯ್ತು. ಯಾವ ರೀತಿ ಅಧಿಕಾರ ಬಿಟ್ಕೊಡಿ ಅಂತ ಕೇಳ್ತಾ ಇದಾರೆ. ಇವತ್ತು ಅಧಿಕಾರ ಹಂಚಿಕೆ ಬಿಡಿ ಸರ್, ಜನ ಡಿಸೈಡ್ ಮಾಡ್ತಾರೆ, ನೀವು ಅದಕ್ಕೆ ರಿಯಾಕ್ಟ್ ಮಾಡ್ಬೇಡಿ. ಈಗ ಚುನಾವಣೆ ಬರೋದ್ರಿಂದ ಕಾಯ್ಲೇಬೇಕು, ಜನ ಡಿಸೈಡ್ ಮಾಡ್ತಾರೆ ಬಿಡಿ. ಥ್ಯಾಂಕ್ ಯು ಗೋವಿಂದರಾಜು ಸರ್, ಇಷ್ಟೊತ್ತು ಜಾಯಿನ್ ಆಗಿ ಮಾತನಾಡಿದ್ದಕ್ಕಾಗಿ. ಚಂದ್ರೇಗೌಡ ಸರ್, ಲಾಸ್ಟ್ ರಿಯಾಕ್ಷನ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೇಡಮ್, ಈಗಾಗಲೇ ನಾನು ಹೇಳಿದ್ದೀನಿ, ಈಗಾಗಲೇ ಹೆಚ್ಚು ವೇತನವನ್ನು ಪಡೆದು ಜೀವನ ಮಾಡೋರು ಖರ್ಚನ್ನು ಕಡಿಮೆ ಮಾಡ್ಕೊಳ್ಬೋದು. ಖರ್ಚನ್ನು ಕಡಿಮೆ ಮಾಡಿಕೊಂಡ್ರು ಅವನಿಗೆ ಜೀವನ ಸುಧಾರಣೆ ಏನು ಕಷ್ಟ ಆಗಲ್ಲ. ಜೀವನ ಮಾಡೋದಕ್ಕೆ ಅವ್ನಿಗೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ. ಕಷ್ಟ ಆಗೋದು ಯಾರಿಗೆ ಅಂದರೆ ಅವ್ನು ಹೇಳಿದೆ, ಈಗ 18, 20, 25, 30 ಸಾವಿರ ಕೆಳಗಡೆ ಸಂಬಳ ತೆಗಿಯೋನಿಗೆ, ಇವನು ಹೆಚ್ಚು ಸಂಬಳ ತೆಗಿತಕ್ಕಂಥವನಿಗೆ ಅವನಿಗೆ ಲಕ್ಷಾಂತರ ರೂಪಾಯಿ ತೆರಿಗೆ ಇವತ್ತು ಟ್ಯಾಕ್ಸ್ ಹಣ ಹೋಗ್ತಾ ಇದೆ ಸರ್ಕಾರಕ್ಕೆ. ಆ ಟ್ಯಾಕ್ಸ್ ಹಣದಲ್ಲಿ ಇವನಿಗೆ ಏನಾದರೂ ಕೈಗಾರಿಕೆಗಳ ಮುಖಾಂತರ ಇವರು ಕಾರ್ಮಿಕ ಮಂತ್ರಿಗಳಿದ್ದಾರಲ್ಲ, ಅವ್ರೇನು ಮಾಡಬೇಕು ಅಂದರೆ ನೌಕರರಿಗೆ, ಕಾರ್ಮಿಕರಿಗೆ ವೇತನವನ್ನು ಹೆಚ್ಚಳ ಮಾಡೋದಕ್ಕೆ ಯೋಜನೆಯನ್ನು ಕೈಗೊಂಡು ಇದನ್ನು ವೇತನವನ್ನು ಹೆಚ್ಚಿಸೋದ್ರಿಂದ ಏನಾಗುತ್ತೆ, ಒಂದು ಸಮಾಜದಲ್ಲಿ ಸುಧಾರಣೆಯಾಗಿ ಸಮಾನತೆಯನ್ನು ನಾವು ಕಾಪಾಡ್ಬೋದು. ಆದರೆ ಇಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಒತ್ತು ಕೊಟ್ಟು ಅದರ ಜೊತೆಗೆ ವೈದ್ಯಕೀಯ ಕ್ಷೇತ್ರಕ್ಕೆ ಅಭಿವೃದ್ಧಿಪಡಿಸಬೇಕು, ಉತ್ತಮ ಮಟ್ಟದ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಬೇಕು. ಹೀಗಾಗಿಂದ ಜನಸಾಮಾನ್ಯರಿಗೂ ಅನುಕೂಲ ಆಗುತ್ತೆ. ಇದರಿಂದ ಉದ್ಯೋಗವನ್ನು ಇವರು ಸೃಷ್ಟಿ ಮಾಡಬೇಕು. ಇತ್ತೀಚಿನ ಸರ್ಕಾರಗಳು ಗ್ಯಾರಂಟಿ ಯೋಜನೆ ರಾಜ್ಯ ಅಥವಾ ಕೇಂದ್ರ ಇರ್ಬೋದು, ಯಾವುದೇ ಒಂದೇ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರಗಳು ಕೂಡ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾವೆ, ಕೇಂದ್ರ ಸರ್ಕಾರಗಳು ಕೂಡ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತರ್ತಾ ಇರೋದ್ರಿಂದ ಅವರು ಇವರು ಅಂತ ದೂರಂಗಿಲ್ಲ. ಏಕೆಂದರೆ ಎಲ್ಲರೂ ಕೂಡ ಒತ್ತು ಕೊಟ್ಟು ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ಇಲ್ಲಿ ಜನಸಾಮಾನ್ಯರ ಜೀವನದ ಸ್ಥಿತಿಗತಿಗಳನ್ನ ಸುಧಾರಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸುದ್ದಿವಾಹಿನಿ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ. ಓಕೆ, ಶಿವಕುಮಾರ್ ಸರ್, ಕ್ವಿಕ್ ಆಗಿ ಒಂದು ಲಾಸ್ಟ್ ರಿಯಾಕ್ಷನ್. ನಾನು ನಿಮ್ಮ ಮುಖಾಂತರ ಹೇಳೋದು ಇಷ್ಟಪಡ್ತೀನಿ, ಮಾಧ್ಯಮದ ಮುಖಾಂತರ. ನಾವು ವೈಜ್ಞಾನಿಕವಾಗಿ ಸುಧಾರಣೆಗಳನ್ನ ತಂದ್ಕೋಬೇಕು, ಅಡಾಪ್ಟ್ ಮಾಡ್ಕೋಬೇಕು ಹೊರತು ನಾವು ರಾಜಕೀಯದವ್ರನ್ನ, ಸರ್ಕಾರವನ್ನು ದೂಷಿಸೋದ್ರಲ್ಲಿ ನಮಗೆ ಪರಿಹಾರ ಸಿಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಡೀಸೆಲ್ ಜಾಸ್ತಿ ಕೊಡಲೇಬೇಕು, ಪೆಟ್ರೋಲ್ ಜಾಸ್ತಿ ಕೊಡಲೇಬೇಕು. ನಾವು ಅದನ್ನು ಎಷ್ಟು ಮಟ್ಟಿಗೆ ಸಮರ್ಪಕವಾಗಿ ಮಿತವ್ಯವಾಗಿ ಯೂಸ್ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಹೋಗ್ಬೇಕು ಅನ್ನೋದನ್ನು ನಾವು ಅದನ್ನು ಕಂಡುಕೋಬೇಕು ಹೊರತು ಆಪಾದನೆಗಳನ್ನು ಮಾಡಿದಾಗ ಈ ಪರಿಸ್ಥಿತಿಯಲ್ಲಿ ಆಪಾದನೆಗಳು ನಮಗೆ ಹೆಲ್ಪ್ ಮಾಡಲ್ಲ, ನಮ್ಮ ಸಹಾಯಕ್ಕೆ ಬರಲ್ಲ. ಹಾಗಾಗಿ ನಾವು ನಮ್ಮ ಇಂಡಸ್ಟ್ರಿ ಇರ್ಬೋದು ಅಥವಾ ಸಾಮಾನ್ಯ ಜನಜೀವನಗಳಲ್ಲಿರ್ಬೋದು, ನಾವು ಇದನ್ನು ಈಗ ಸ್ಥಿತಿಯನ್ನು ಹೇಗೆ ನಿಭಾಯಿಸ್ಬೇಕು ಅನ್ನೋದು ಭಾಳ ಮುಖ್ಯ. ಒಂದನೇದಾಗಿ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಹೇಗೆ ನಾವು ಆ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿ ಯೂಸ್ ಮಾಡ್ಕೋಬೋದು ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇಂಡಸ್ಟ್ರಿ ಬಗ್ಗೆನೂ ಅಷ್ಟೇ, ಇಂಡಸ್ಟ್ರಿನಲ್ಲಿ ಓಕೆ. ಕುಮಾರ್ ಸರ್, ಇನ್ನು ಲಾಸ್ಟ್ ಒಂದೇ ಲೈನಲ್ಲಿ ಉತ್ತರ ಕೊಟ್ಬಿಡಿ. ನಾನು ಇಲ್ಲಿ ಆರೋಪ ಮಾಡಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ನಾನು ಕೇಳ್ತಾ ಇದ್ದೇನೆ, 12 ವರ್ಷಗಳಿಂದ ತಾವು ಅಧಿಕಾರದಲ್ಲಿದ್ದೀರಿ, ದೇಶದ ಜನರ ಬದುಕನ್ನು ಸಹನೀಯಗೊಳಿಸೋದಕ್ಕೆ ಏನೇನು ಕ್ರಮಗಳು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಯಾವುದನ್ನು ಹೇಳ್ತಿಲ್ಲ. ಈಗ ನಮಗೆ ಒಂದು ಪೈಪ್ಲೈನ್ ಇದೆ ಮೇಡಮ್ ಇರಾನಿಂದ. ಆ ಪೈಪ್ಲೈನ್ ಮುಖಾಂತರ ಇಂಡಿಯಾಕ್ಕೆ 3 ರಾಷ್ಟ್ರಗಳು ಬದಲಾವಣೆ ಆಗಬೇಕಾಗಿರೋದು: ಇರಾನ್, ಪಾಕಿಸ್ತಾನ್, ಇಂಡಿಯಾ, ಇನ್ನೊಂದು ತಜಿಕಿಸ್ತಾನ್, ಅಫ್ಘಾನಿಸ್ತಾನ. 4 ರಾಷ್ಟ್ರಗಳು. ಪೈಪ್ಲೈನ್ ಇದೆ, 2 ಪೈಪ್ಲೈನು. ಆ ಪೈಪ್ಲೈನ್ ಮುಖಾಂತರ ಇಂಧನ ತಂದ್ಕೊಳ್ಳಿ. ಆಮೇಲೆ ಕಡಿಮೆ ಬೆಲೆ ಕೆಲವು ರಾಷ್ಟ್ರಗಳಲ್ಲಿ ಸಿಗ್ತಾ ಇದಾವೆ, ಅಲ್ಲಿಂದ ಪರ್ಚೇಸ್ ಮಾಡಿ. ಯಾಕೆ ನೀವು ಅಮೆರಿಕದವ್ರ ಮಾತು ಕೇಳ್ತಿದ್ದೀರಿ? ರಷ್ಯಾದವ್ರು ಕೊಡ್ತೀನಿ ನಿಂತಿದ್ದಾರೆ, ರೂಪಾಯಿ ಬೆಲೆ ಕೊಡ್ತೀನಿ ನಿಂತಿದ್ದಾರೆ, ತೆಗೆದುಕೊಳ್ಳಿ. ಅಲ್ಲಿ ತಗೊಳ್ಳಿ. ಏನ್ ತಗೋತಾ ಇದಾರೆ ಮತ್ತೆ? ಯಾಕೆ ಬೆಲೆ ಮತ್ತೆ ನಮಗೆ ಬಡತನ ಬರ್ತಿದೆ ಅಂತ ಯಾಕೆ ಹೇಳ್ತಿದ್ದಾರೆ ಪ್ರಧಾನಮಂತ್ರಿ? ನಮ್ಮ ಜೊತೆಗೆ ಡಿಬೇಟ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಿನಲ್ಲಿ ಈ ಡಿಬೇಟ್ ನ ಅರ್ಥ ಇಷ್ಟೇ: ಪ್ರಧಾನಿ ನರೇಂದ್ರ ಮೋದಿ ಅವರು ಬಡತನ ಬರುತ್ತೆ ಎಚ್ಚರದಿಂದ ಅಂತ
ಇರಿ ಅಂತ ಹೇಳಿದ್ದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಮಿತವಾಗಿ ಬಳಕೆ ಮಾಡಬೇಕು. ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಅಂತ ಸಮಸ್ಯೆಗಳು ಬರಬಾರ್ದು ಅಂದ್ರೆ ಈಗಲೇ ದೇಶದ ಜೊತೆಗೆ ನಿಂತ್ಕೋಬೇಕು, ಈಗಿರುವಂತಹ ಸಮಸ್ಯೆಯನ್ನ ಫೇಸ್ ಮಾಡಬೇಕು ಅಂತ. ಆದಷ್ಟು ಈ ದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರಜೆಗಳು ಇದರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಕೈಲಾದಷ್ಟು ನಾವು ದೇಶಕ್ಕೆ ಸಂಕಷ್ಟ ಬಂದಾಗ ಅದ್ರ ಜೊತೆಗೆ ನಿಂತ್ಕೊಳ್ಳುವಂತಹ ಕೆಲಸ ನಮ್ಮಿಂದ ಆಗಲಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.